ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ. ಈ ಹೊಸ ವರ್ಷಕ್ಕೆ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಂತೂ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ 2026ಕ್ಕೆ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀರಾ ಅವರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಸಕ್ಸಸ್ನ ಸಿಗೋವರೆಗೂ ನಾವೇನೇನೆಲ್ಲ ಒಂದು ಟ್ರಿಕ್ಸ್ನ ಫಾಲೋ ಮಾಡಬೇಕು, ಆ ಎಲ್ಲ ಟ್ರಿಕ್ಸು ಇದೊಂದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಇದು ತುಂಬಾ ಯೂಸ್ಫುಲ್ ವಿಡಿಯೋ. ಸೊ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ? ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 2026ಕ್ಕೆ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಓಪನ್ ಮಾಡಿ. ಓಪನ್ ಮಾಡಬೇಕಾದ್ರೆ ನೀವು ಕೆಲವೊಂದಷ್ಟು ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಆ ಸ್ಟೆಪ್ಸ್ ಏನೇನು ಅಂತಂದರೆ, ಫಸ್ಟು ಸ್ಟೆಪ್ ನಂಬರ್ 1 ಏನು ಅಂತಂದರೆ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದ್ಯಾವ್ದು ಅಂದರೆ ಯಾವ ಥರ ಟಾಪಿಕ್ ಅಂತಂದರೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರಬೇಕು, ಅಂದರೆ ಹೆಚ್ಚಿಗೆ ಗೊತ್ತಿರಬೇಕು ಅಂಥ ಒಂದು ಟಾಪಿಕ್ನ, ಅಂದರೆ ಯಾವ ಚಾನಲ್ನ ನೀವು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ನೀವು ಫಸ್ಟು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಟಾಪಿಕ್ ಮೇಲೆ ನೀವು ಒಂದು 3 ಕ್ವಶನ್ಸ್ನ ಕೇಳ್ಕೊಳ್ಬೇಕಾಗುತ್ತೆ. ಫಸ್ಟ್ ಕ್ವಶನ್, ನಾನು ಆ ಟಾಪಿಕನ್ನು ಎಷ್ಟು ವೀಡಿಯೋಸ್ ಮಾಡ್ಬೋದು, ಅಟ್ಲೀಸ್ಟ್ ಒಂದು 100 ವೀಡಿಯೋಸ್ ಮಾಡೋ ಅಂಥ ಕೆಪಾಸಿಟಿ ನನಗಿದೆಯಾ ಅನ್ನೋ ಒಂದು ಕ್ವಶನ್ನ ಕೇಳ್ಕೊಳ್ಬೇಕಾಗತ್ತೆ. ಹಾಗೆಯೇ ಆ ಟಾಪಿಕ್ನ ಜನ ಸರ್ಚ್ ಮಾಡ್ತಿದ್ದಾರಾ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಸೊ ನೀವು ಎಷ್ಟೊಂದು ವಿಷಯಗಳ ಬಗ್ಗೆ ಪ್ಯಾಷನೇಟ್ ಆಗಿರ್ತೀರ, ಬಟ್ ಅದನ್ನು ಜನಗಳು ಸರ್ಚ್ ಮಾಡಲಿಲ್ಲ ಅಂತ ಅಂದರೆ ನೀವು ವೀಡಿಯೋಸ್ ಮಾಡಿನೂ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಜನ ಸರ್ಚ್ ಮಾಡ್ತಾರಾ ಅಂತ ನೋಡಬೇಕು. ಅಟ್ಲೀಸ್ಟ್ 100 ವೀಡಿಯೋಸ್ ಆದರೂ ನೀವು ಮಾಡ್ಬೋದಾ ಅಂತ ನೋಡಬೇಕಾಗತ್ತೆ. ಸೊ ಇದನ್ನೆಲ್ಲ ನೋಡಿಬಿಟ್ಟು ನೀವು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ ದ ಸೆನ್ಸ್ ಚಾನಲ್ಲು, ಯಾವ ಚಾನಲ್ನ ಮಾಡಬೇಕು, ಟೆಕ್ನಾಲಜಿ ಚಾನಲ್ನ ಮಾಡಬೇಕಾ, ಎಜುಕೇಷ್ನಲ್ ಚಾನಲ್ನ ಮಾಡಬೇಕಾ ಅಂತ, ನ್ಯೂಸ್ ಚಾನಲ್ನ ಮಾಡಬೇಕಾ, ಈ ಥರ, ಇಲ್ಲ ಎಂಟರ್ಟೈನ್ಮೆಂಟ್ ಮಾಡ್ಬೋದಾ, ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಚಾನಲ್ನ ನೇಮ್, ಸ್ಟೆಪ್ ನಂಬರ್ 2 ಏನು ಅಂತ ಅಂದರೆ ಚಾನಲ್ ನೇಮ್ ಆ್ಯಂಡ್ ಬ್ರ್ಯಾಂಡಿಂಗ್. ಅಂದರೆ ಈಗ ಕೆಲವೊಬ್ಬರು ಏನು ಯೋಚನೆ ಮಾಡ್ತಾರೆ ಅಂತ ಅಂದರೆ ನನ್ನ ಚಾನಲು ತುಂಬ ಯುನಿಕ್ ಆಗಿರಬೇಕು, ಯುನಿಕ್ ನೇಮ್ನ ಇಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದು ಕಂಪ್ಲೀಟ್ಲಿ ರಾಂಗ್. ಯಾಕೆ ಅಂತ ಅಂದರೆ ನಿಮ್ಮ ನೇಮು ಸಿಂಪಲ್ ಆಗಿರಬೇಕು, ಹಾಗೆಯೇ ರಿಮೆಂಬರೇಬಲ್ ಆಗಿರಬೇಕು. ಅಂತಂದರೆ ನೆನಪಲ್ಲಿ ಇಟ್ಕೊಳ್ಳೋ ಅಂಥ ಹೆಸ್ರಾಗಿರಬೇಕು. ಆದಷ್ಟು ನಿಮ್ಮ ಹೆಸರಿಂದನೇ ನಿಮ್ಮ ಚಾನಲ್ ಸ್ಟಾರ್ಟ್ ಆಗಲಿ, ಅಥವಾ ನೀವು ಯಾವ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರಲ್ವ ಅದ್ರ ರಿಲೇಟೆಡ್ ಆಗಿರಲಿ. ಫಾರ್ ಎಕ್ಸಾಂಪಲ್ ಈಗ ಟೆಕ್ನಾಲಜಿ ಅಂತ ಅಂದರೆ ರಂಜು ಟೆಕ್, ಈ ಥರ ಟೆಕ್ನಾಲಜಿ ಅಂದರೆ ನಿಮ್ಮ ಟಾಪಿಕ್ ರಿಲೇಟೆಡ್ ಕೂಡ ನೀವು ನೇಮ್ನ ಇಟ್ಕೊಳ್ಬೋದು. ಹಾಗೆಯೇ ಪ್ರೊಫೈಲ್ ಮತ್ತು ಬ್ಯಾನರ್, ಯೂಟ್ಯೂಬ್ ಬ್ಯಾನರ್ ಇರುತ್ತಲ್ಲ, ಅದು ಯಾವ ಥರ ಮಾಡಬೇಕು ಅಂತ ನಾನು ವಿಡಿಯೋ ಹಾಕಿದ್ದೀನಿ. ಪ್ರೊಫೈಲಲ್ಲಿ ನಿಮ್ಮ ಫೇಸ್ ನೀಟಾಗಿ ಕಾಣಬೇಕು, ಇಲ್ಲ ಲೋಗೋ ಹಾಕೋದಿದ್ರು ಕೂಡ ನೀವು ಹಾಕ್ಕೊಳ್ಬೋದು. ಬ್ಯಾನರ್ ಅಲ್ಲಿ ನೀವು ಯಾವ ಟಾಪಿಕ್ನ ಸೆಲೆಕ್ಟ್ ಮಾಡಿರ್ತೀರಲ್ವ ಅದ್ರದ್ದು ಮೆನ್ಷನ್ ಮಾಡಬೇಕಾಗುತ್ತೆ, ಯಾವ ಟಾಪಿಕ್ಕು ಏನು ಅಂತ ಹೇಳಿಬಿಟ್ಟು. ಅಂದರೆ ಆ ಬ್ಯಾನರ್ನ ನೋಡಿದ ತಕ್ಷಣ ನಿಮ್ಮ ಚಾನಲ್ ಯಾವುದ್ರ ಬಗ್ಗೆ ಇದೆ ಅಂತ ಗೊತ್ತಾಗಬೇಕು ವ್ಯೂವರ್ಸ್ಗೆ, ಆ ಥರ ಇರಬೇಕು. ಸ್ಟೆಪ್ ನಂಬರ್ 3 ಬಂದುಬಿಟ್ಟು ಚಾನಲ್ದು ಸೆಟ್ಟಿಂಗ್ಸ್. ಚಾನಲ್ ಸೆಟ್ಟಿಂಗ್ಸಲ್ಲಿ ನೀವು ಇದ್ರದ್ದು ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ. ಇದರಲ್ಲಿ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ, ವೀಡಿಯೋದು ಯಾವ ಥರ ವೀಡಿಯೋಸ್ ಮಾಡ್ತೀರಾ ಏನು ಅಂತ. ಹಾಗೆಯೇ ಆ ಇಡೀ ಚಾನಲ್ಗೆ ನೀವು ಡಿಸ್ಕ್ರಿಪ್ಷನ್ ಹಾಕಬೇಕಾಗುತ್ತೆ. ಯಾವ ಥರ ಒಂದೊಂದು ವೀಡಿಯೋಗೆ ಡಿಸ್ಕ್ರಿಪ್ಷನ್ ಹಾಕ್ತಿರಲ್ಲ ಅದೇ ಥರ ಇಡೀ ಚಾನಲ್ಗೆ ಒಂದು ಡಿಸ್ಕ್ರಿಪ್ಷನ್ ಹಾಕಬೇಕು. ಕೀವರ್ಡ್ಸ್ನ ಹ್ಯಾಂಡ್ ಮಾಡಬೇಕು, ಅದು ಎಲ್ಲಿ ಯಾವ ಥರ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಆಲ್ರೆಡಿ ಮಾಡಿದ್ದೀನಿ, ನಿಮಗೆ ಬೇಕು ಅಂತಂದರೆ ಇನ್ನೊಂದು ಸರಿ ಕೂಡ ವೀಡಿಯೋ ಮಾಡ್ತೀನಿ, ಓಕೆನಾ? ಅದರಲ್ಲಿ ಡಿಫಾಲ್ಟ್ ಅಪ್ಲೋಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದನ್ನು ನೀವು ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಸ್ಟೆಪ್ ನಂಬರ್ 3 ಆಗಿರುತ್ತೆ. ಸ್ಟೆಪ್ ನಂಬರ್ 4 ಬಂದುಬಿಟ್ಟು ಕಂಟೆಂಟ್ ಸ್ಟ್ರಾಟಜಿ. ಕಂಟೆಂಟ್ ಸ್ಟ್ರಾಟಜಿ ಏನು ಅಂತಂದರೆ ನಿಮ್ಮ ಕಂಟೆಂಟು ತುಂಬ ಚೆನ್ನಾಗಿರಬೇಕು. ಎಡಿಟಿಂಗಿಂತ ಕಂಟೆಂಟ್ ಚೆನ್ನಾಗಿರಬೇಕು. ಕಂಟೆಂಟಿಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ನಿಮ್ಮ ಎಡಿಟಿಂಗ್ ಯಾವ ಥರ ಇದೆ, ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡಿಬಿಟ್ಟು ಅದರಲ್ಲಿ ಒಳ್ಳೆ ಕಂಟೆಂಟ್ ಇಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಮತ್ತು ನಿಮ್ಮ ಕಂಟೆಂಟ್ ಏನು ಸೆಲೆಕ್ಟ್ ಮಾಡಿರ್ತೀರ ಅಲ್ವಾ ಅದು 70% ಅಷ್ಟು ಜನ ಆದ್ರೂ ಕೂಡ ಸರ್ಚ್ ಮಾಡಬೇಕು. ಆ ಥರ ಸರ್ಚಬಲ್ ಕಂಟೆಂಟ್ನ ನೀವು
ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. 30% ವೈರಲ್ ಅಂತ ಅಥವಾ ಟ್ರೆಂಡಿಂಗಲ್ಲಿ ಏನು ವೀಡಿಯೋಸ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ವೀಡಿಯೋಸ್ನ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಪ್ ನಂಬರ್ 5 ಏನು ಅಂತಂದರೆ ಫಸ್ಟ್ 10 ವೀಡಿಯೋ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಕಂಟೆಂಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, 10 ವೀಡಿಯೋಸು ಈಗ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, ಫಸ್ಟ್ 10 ವೀಡಿಯೋಸ್ದು ನೀವು ಕರೆಕ್ಟ್ ಪ್ಲ್ಯಾನ್ ಮಾಡಬೇಕು. 10 ವೀಡಿಯೋಸ್ ಯಾವ ಥರ ಇರಬೇಕು ಅಂತಂದರೆ ಆದಷ್ಟು ಕೂಡ ಸೀರೀಸ್ ಥರ ಇರಲಿ, ಅಂದರೆ ಒಂದಾದಮೇಲೆ ಒಂದು ಆ ಥರ. ಫಾರ್ ಎಕ್ಸಾಂಪಲ್ ಈಗ ನಾನು ಟೆಕ್ನಾಲಜಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಫಸ್ಟ್ ವೀಡಿಯೋನೇ ಏನಾಗಿರಬೇಕು, ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಇರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಟಾಪಿಕ್ನ ಸೆಲೆಕ್ಟ್ ಮಾಡೋದು ಹೇಗೆ, ನೆಕ್ಸ್ಟು ಟೈಟಲ್ ಯಾವ ಥರ ಕೊಡಬೇಕು, ನೆಕ್ಸ್ಟು ತಮ್ನೈಲ್ ಟ್ರಿಕ್ಸು, ಈ ಥರ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ಕೊಳ್ಬೇಕಾಗತ್ತೆ. ಈಗ ಎಜುಕೇಷನ್ ರಿಲೇಟೆಡ್ ಆದ್ರೂ ಅಷ್ಟೇ ಟಾಪಿಕ್ ವೈಸ್ ಮಾಡ್ಕೊಳ್ಬೇಕು. ಅದೇ ಥರ ಎಂಟರ್ಟೈನ್ಮೆಂಟು ಸೀರೀಸ್ ಥರ ಮಾಡ್ಬೋದು. ಆ ಥರ ಸೀರೀಸ್ ಥರ ಮಾಡಿರಿ ಆವಾಗ ಆಡಿಯನ್ಸ್ನ ಗ್ರ್ಯಾಬ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಅಂದರೆ ಈಗ ಒಂದು ವಿಡಿಯೋ ನೋಡಿದ್ಮೇಲೆ ಇನ್ನೊಂದು ವಿಡಿಯೋ ಅವರು ನೋಡಲೇಬೇಕು, ಆ ಥರ ಕ್ಯೂರಿಯಾಸಿಟಿನ ಹುಟ್ಟಿಸುತ್ತೆ ಸೀರೀಸ್ ಥರ ಮಾಡಿದಾಗ. ಆದಷ್ಟು ಸೀರೀಸ್ ಥರನೇ ವೀಡಿಯೋಸ್ನ ಮಾಡಿ ನೋಡೋರ್ಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಪ್ ನಂಬರ್ 6 ಏನು ಅಂತ ಅಂದರೆ ವಿಡಿಯೋ ಕ್ರಿಯೇಷನ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳೋದಕ್ಕೆ ಹೋಗಬೇಡಿ. ನನಗೆ ಕ್ಯಾಮ್ರಾ ಬೇಕು, ಮೈಕ್ ಬೇಕು, ಈ ಥರ ಎಲ್ಲ ಏನೂ ಇಲ್ಲ. ಸೊ ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಜಸ್ಟ್ ಒಂದು ಮೊಬೈಲ್ ಇದ್ದರೆ ಸಾಕು. ಮೊಬೈಲ್ ಈಸ್ ಎನಫ್ ಅಷ್ಟೆ. ಫಸ್ಟ್ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಮೊಬೈಲಿಂದನೇ ವಿಡಿಯೋ ಮಾಡಿ, ನಿಮ್ಮ ಆಡಿಯೋ ಕ್ಲಾರಿಟಿ ಇರಲಿ. ವಿಡಿಯೋ ಕ್ಲಾರಿಟಿ ಇಲ್ದಿಲ್ದರೆ ಜನ ಕ್ಷಮಿಸ್ಬಿಟ್ಟು ನೋಡ್ತಾರೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಆದರೆ ಆಡಿಯೋ ಕ್ಲಾರಿಟಿ ಇರಲಿಲ್ಲ ಅಂತಂದರೆ ಖಂಡಿತ ವ್ಯೂಸು ಬರೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ರೇಟಿಂದು ಒಂದು ಮೈಕ್ ತೊಗೊಳ್ಳೋದಿದ್ರೆ ತೊಗೊಳ್ಳಿ. ಒಂದು 100-150 ರೂಪಾಯಿಗೆಲ್ಲನೂ ಕೂಡ ಸಿಗುತ್ತೆ. ಆ ಥರ ಮೈಕ್ನ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಓಕೆನಾ. ಸೊ ಆಡಿಯೋ ಕ್ಲಾರಿಟಿ ಇರಲಿ. ಹಾಗೆಯೇ ನಿಮಗೆ ಫೇಸ್ ತೋರಿಸೋ ಅಂತ ಇಷ್ಟ ಇದ್ದರೆ ತೋರಿಸ್ಬೋದು, ಇಲ್ಲಾಂದರೆ ಆಪ್ಷನಲ್ಲು ನೀವೇನಾದರೂ ಸ್ಕ್ರೀನ್ ರೆಕಾರ್ಡಿಂಗ್ ವೀಡಿಯೋ ಮಾಡ್ತೀರಾ ನಂತರ ಅಂತಂದರೆ ಅದಕ್ಕೆ ವಾಯ್ಸ್ ಓವರ್ ಕೊಡೋದು ಕಂಪಲ್ಸರಿ ಆಗಿರುತ್ತೆ. ಇಲ್ಲ ಅಂತ ಅಂದರೆ ರೀಯೂಸ್ಡ್ ಕಂಟೆಂಟ್ ಬಂದೇ ಬರುತ್ತೆ. ವಾಯ್ಸ್ ಓವರ್ದು ಎಡಿಟಿಂಗ್ ಇರಲಿ. ಮತ್ತು ಎಡಿಟಿಂಗಿಗೆ ಜಾಸ್ತಿ ಕಷ್ಟಪಟ್ಟು ಏನೇನೋ ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಸಿಂಪಲ್ ಎಡಿಟಿಂಗು ಸಾಕಾಗತ್ತೆ. ಸ್ಟಾರ್ಟಿಂಗಲ್ಲಂತೂ ಜಾಸ್ತಿ ತುಂಬ ಎಡಿಟಿಂಗಿಗೆ ಇದು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪನೇ ಟೈಮ್ನ ಸ್ಪೆಂಡ್ ಮಾಡ್ಕೊಳ್ಳಿ. ಓಕೆನಾ. ಮೇಯ್ನ್ ಏನು ಅಂತ ಅಂದರೆ ಆಡಿಯೋ ಚೆನ್ನಾಗಿರಬೇಕು ವಿಡಿಯೋಗಿಂತ. ವಿಡಿಯೋನೂ ಚೆನ್ನಾಗಿರಲಿ, ಬಟ್ ಆಡಿಯೋ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ನ ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ಟೆಪ್ ನಂಬರ್ 7 ಏನು ಅಂತಂದರೆ ಟೈಟಲ್ಲು ಮತ್ತು ತಮ್ನೈಲು. ಸೊ ಕ್ಲಿಕ್ ಥ್ರೋ ರೇಟ್, CTR ಜಾಸ್ತಿ ಆಗಬೇಕು ಅಂತಂದರೆ ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೈಟಲ್ಲು ಮತ್ತು ತಮ್ನೈಲು ತುಂಬ ಹೈ ಕ್ಯಾಚಿಂಗ್ ಆಗಿರಬೇಕು. ಟೈಟಲಲ್ಲಿ ನಾನು ಹೇಳೋ ಅಂಥ ಟಿಪ್ಸ್ನ ಫಾಲೋ ಮಾಡಿ. ನೀವು ಟೈಟಲ್ ಹಾಕಬೇಕಾದ್ರೆ ನಿಮ್ಮ ಟೈಟಲಲ್ಲಿ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡು ಮಿಕ್ಸ್ ಇರಲಿ. ಮತ್ತು ಎಮೋಷನ್ಸ್ ಇರಬೇಕು ಪ್ಲಸ್ ಕ್ಯೂರಿಯಾಸಿಟಿ ಇರಬೇಕು. ಎಮೋಷನ್ಸು ಪ್ಲಸ್ ಕ್ಯೂರಿಯಾಸಿಟಿ ಎರಡೂ ಕೂಡ ಇರಬೇಕು. ಓಕೆನಾ. ಸೊ ಕ್ಯೂರಿಯಾಸಿಟಿ ಇದ್ದಾಗ ಆವಾಗಲೇ CTR ಬರೋ ಅಂಥದ್ದು, ಕ್ಲಿಕ್ ಮಾಡಿ ನೋಡೋ ಅಂಥದ್ದು. ಹಾಗಾಗಿ ಎಮೋಷನ್ ಪ್ಲಸ್ ಕ್ಯೂರಿಯಾಸಿಟಿ ಇರಬೇಕಾಗುತ್ತೆ ನಿಮ್ಮ ಒಂದು ಟೈಟಲಲ್ಲಿ. ಓಕೆನಾ. ಸೊ ನಿಮಗೆ ಗೊತ್ತಾ, ಈ ವಿಷಯ ನಿಮಗೆ ಗೊತ್ತಾ, ಆ ಥರ ಅಂದರೆ ಎಮೋಷನ್ಸ್ ಇರಬೇಕು. ಏನಿದೆ ಈ ವಿಡಿಯೋದಲ್ಲಿ ಅನ್ನೋ ಒಂದು ಕ್ಯೂರಿಯಾಸಿಟಿ ವ್ಯೂವರ್ಸ್ಗೆ ಹುಟ್ಟಬೇಕು. ಆ ಥರ ಟೈಟಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ತಮ್ನೈಲಲ್ಲಿ ಏನು ಅಂತಂದರೆ 2-4 ಬೋಲ್ಡ್ ವರ್ಡ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಆವಾಗ ಅಂದರೆ ಆ ಇಂಪಾರ್ಟೆಂಟ್ ವರ್ಡ್ಸ್ ಏನಿರುತ್ತೆ ಅದನ್ನು ಬೋಲ್ಡ್ ವರ್ಡ್ಸಲ್ಲಿ ಹಾಕಿ. ಓಕೆನಾ. ಆ ಥರ ತಮ್ನೈಲ್ನ ನೀವು ರೆಡಿ ಮಾಡಬೇಕು. ಮತ್ತು ಫೇಸ್ ಏನಾದರೂ ನೀವು ತೋರಿಸಿದ್ದೀರಾ ಅಂತ ಅಂದರೆ ಫೇಸಲ್ಲಿ ಎಮೋಷನ್ಸ್ ಇರೋ ಥರ ಒಂದು ಫೋಟೋನ ಹಾಕಿ. ಆವಾಗ ನೋಡೋ ಅಂಥ CTR ಜಾಸ್ತಿ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ನೆಕ್ಸ್ಟು ಸ್ಟೆಪ್ ನಂಬರ್ 8 ಅಪ್ಲೋಡ್ ಕನ್ಸಿಸ್ಟೆನ್ಸಿ. ನಾನು ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಡೈಲಿ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಡೈಲಿ ಅಪ್ಲೋಡ್ ಮಾಡಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಈಚೆ ಬರಬೇಕು. ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ಮುಖ್ಯ ಅಲ್ಲ,
ಕ್ವಾಲಿಟಿ ಮುಖ್ಯ ಆಗುತ್ತೆ, ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಆಗುತ್ತೆ. ಒಂದು ವಾರಕ್ಕೆ 3-4 ವೀಡಿಯೋ ಸಾಕಾಗುತ್ತೆ. ಅದರಲ್ಲಿ ತುಂಬ ಚೆನ್ನಾಗಿ ಕಂಟೆಂಟ್ನೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ನೀವು ರೆಡಿ ಮಾಡಬೇಕಾಗುತ್ತೆ, ಓಕೆನಾ. ಸೊ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದಕ್ಕಿಂತ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ. ಒಂದು 3-4 ವೀಡಿಯೋ ಅಂತೂ ಮಿಸ್ ಮಾಡಬೇಡಿ ಒಂದು ವಾರಕ್ಕೆ, ಓಕೆನಾ. ಈ ಥರ ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿ. ನೆಕ್ಸ್ಟು ಸ್ಟೆಪ್ ನಂಬರ್ 9 ಏನು ಅಂತ ಅಂದರೆ 2026 ಯೂಟ್ಯೂಬ್ ಆಲ್ಗರಿದಮ್ದು ಒಂದು ಸತ್ಯ ನಿಮಗೆ ಹೇಳಬೇಕು ಅಂತಂದರೆ, ಯೂಟ್ಯೂಬ್ ಆಲ್ಗರಿದಮ್ ಏನಿದೆ ಅದು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಪ್ರಮೋಟ್ ಮಾಡಲ್ಲ. ಎಂತಹ ವೀಡಿಯೋಸ್ನ ಪ್ರಮೋಟ್ ಮಾಡುತ್ತೆ ಅಂತ ಅಂದರೆ, ನಿಮ್ಮ ವೀಡಿಯೋಸಲ್ಲಿ ವಾಚ್ ಟೈಮ್ ಚೆನ್ನಾಗಿರಬೇಕು, ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿರಬೇಕು ವೀಡಿಯೋದು. ಹಾಗೆ ಥರ್ಡ್ ಒನ್ ಬಂದುಬಿಟ್ಟು ಆ ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಿರಬೇಕು. CTR ಟೈಟಲ್ ಮತ್ತು ತಮ್ನೈಲು ಚೆನ್ನಾಗಿರಬೇಕು. ಅಂಥ ವೀಡಿಯೋನ ಪ್ರಮೋಟ್ ಮಾಡುತ್ತೆ. ಆಗ ಆ ಥರ ವೀಡಿಯೋಸು ವೈರಲ್ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೀವು. ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಷ್ಟಿದ್ದಾರೆ ಇಷ್ಟಿದ್ದಾರೆ, ನನ್ನ ಕಡಿಮೆ ಇದೆ ವೈರಲ್ ಆಗಲ್ಲ, ಇದೆಲ್ಲ ಸುಳ್ಳು. ಕಂಟೆಂಟ್ ಚೆನ್ನಾಗಿದ್ಬಿಟ್ಟು ಇದೆಲ್ಲ ಆಡಿಯನ್ಸ್ ರಿಟೆನ್ಷನ್, ವಾಚ್ ಟೈಮ್ ಎಲ್ಲನೂ ಇದೆ ನಿಮ್ಮ ವೀಡಿಯೋಗೆ ಅಂತ ಅಂದರೆ ಖಂಡಿತ ಯೂಟ್ಯೂಬ್ ಆಲ್ಗರಿದಮ್ ನಿಮ್ಮ ವೀಡಿಯೋನ ಪ್ರಮೋಟ್ ಮಾಡುತ್ತೆ, ವಿಡಿಯೋ ವೈರಲ್ ಆಗುತ್ತೆ. ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪು 10 ಸ್ಟೆಪ್ಸು ನೀಟಾಗಿ ಅರ್ಥ ಮಾಡ್ಕೊಂಬಿಡಿ. ಲಾಸ್ಟ್ 10th ಸ್ಟೆಪ್ ಏನು ಅಂತ ಅಂದರೆ ಮಾನಿಟೈಸೇಷನ್ ಮೈಂಡ್ಸೆಟ್ಟು. ನಾವು ಯೂಟ್ಯೂಬಲ್ಲಿ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಒಂದು ಮೈಂಡ್ಸೆಟ್ ಇರುತ್ತೆ. ನಾನು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಬಿಡಬೇಕು, 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಬಿಡಬೇಕು, ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಈ ಒಂದು ಮೈಂಡ್ಸೆಟ್ಟು ಖಂಡಿತ ತಪ್ಪಾಗುತ್ತೆ. ಸೊ ನೀವು ಯಾವ ಚಾನಲ್ನ ಮಾಡ್ತಾ ಇದ್ದೀರಾ ಅಲ್ವಾ, ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ಪ್ರಾಬ್ಲಮ್ ಸಾಲ್ವಿಂಗ್ ಚಾನಲ್ ಥರ ಇರಬೇಕು ನಿಮ್ಮ ಚಾನಲ್ಲು. ಇಲ್ವಾ ಎಂಟರ್ಟೈನ್ಮೆಂಟ್ ಚಾನಲ್ನ ಮಾಡ್ತಾ ಇದ್ದೀರಾ ನೀವು ಅಂತಂದರೆ ಫುಲ್ ಎಂಟರ್ಟೈನ್ಮೆಂಟ್ ಇರಬೇಕು. ಆ ಎಂಟರ್ಟೈನ್ಮೆಂಟ್ ಕೊಡೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಆವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಚಾನಲ್ ಆಟೋಮೆಟಿಕ್ಕಾಗಿ ಗ್ರೋ ಆಗುತ್ತೆ. ಸೊ ಎಲ್ಲಿ ಶ್ರಮ ಇರುತ್ತೆ ಅದಕ್ಕೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಚಾನಲ್ ಗ್ರೋ ಆದಾಗ ಆಟೋಮೆಟಿಕ್ಕಾಗಿ 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗ್ತಾರೆ, 4000 ವಾಚ್ ಅವರ್ಸು ಕಂಪ್ಲೀಟ್ ಆಗ್ತಾರೆ. ನೀವು ಸಬ್ಸ್ಕ್ರೈಬರ್ಸ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಯಾರ್ಯಾರನ್ನೋ ಕೇಳಿ ಮಾಡಿಸೋ ಅಂಥದ್ದು ಇದನ್ನೆಲ್ಲ ಬಿಟ್ಟು ನಿಮ್ಮ ಟಾಪಿಕ್ ಏನಿರುತ್ತೆ, ನಿಮ್ಮ ಚಾನಲ್ ಕಂಟೆಂಟ್ ಏನಿರುತ್ತೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಅದು ತಾನಾಗೇ ಆಗುತ್ತೆ. ನೀವು ಏನು ಅಷ್ಟು ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ, ಓಕೆನಾ. ಇದಿಷ್ಟು 10 ಸ್ಟೆಪ್ಸು. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಕೂಡ ಫಾಲೋ ಮಾಡಿದ್ರೆ ಖಂಡಿತ ಗ್ರೋ ಆಗುತ್ತೆ. ಸಬ್ಸ್ಕ್ರೈಬರ್ಸು ಫಸ್ಟಿಗೆ ಕಡಿಮೆನೇ ಆಗೋದು, ಹೋಗ್ತಾ ಜಾಸ್ತಿ ಆಗ್ತಾರೆ. ನೀವು ಅದನ್ನು ತಲೆ ಕೆಡಿಸ್ಕೋಬೇಡಿ. ಹಾಗೆಯೇ ಬಿಗ್ಗೆಸ್ಟ್ ಮಿಸ್ಟೇಕ್ಸು 2026 ಸ್ಟಾರ್ಟ್ ಮಾಡೋ ಅಂಥವ್ರು ಬಿಗಿನರ್ಸು, 26 ಸ್ಟಾರ್ಟ್ ಮಾಡೋ ಅಂಥವ್ರೆ ಅಲ್ಲ, ಬಿಗಿನರ್ಸ್ ಏನಿರ್ತಾರೆ ಅವರು ನಾರ್ಮಲಾಗಿ ಮಾಡುವಂಥ ಮಿಸ್ಟೇಕ್ಸ್ ಏನೇನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ಫಸ್ಟ್ ಮಿಸ್ಟೇಕ್ ಏನು ಅಂತ ಅಂದರೆ ರೀಯೂಸ್ಡ್ ಕಂಟೆಂಟು ಮಾಡೋ ಅಂಥದ್ದು. ಅದ್ರ ಬಗ್ಗೆ ನಾನು ಈಗೇನು ಹೇಳ್ತೀನಿ ಅದೆಲ್ಲನೂ ಕೂಡ ವೀಡಿಯೋಸ್ ಹಾಕಿದ್ದೀನಿ, ಒಂದ್ಸರಿ ನೋಡಿ. ರೀಯೂಸ್ಡ್ ಕಂಟೆಂಟ್ ಮಾಡ್ತಾರೆ, ಆಮೇಲಿಂದ ಕಾಪಿರೈಟ್ ಸ್ಟ್ರೈಕು ಮತ್ತು ಕ್ಲೈಮ್ ಬರೋ ಅಂಥ ಒಂದು ಆಡಿಯೋ ವೀಡಿಯೋಗಳನ್ನು ವೀಡಿಯೋದಲ್ಲಿ ಯೂಸ್ ಮಾಡ್ಕೊತಾರೆ. ಥರ್ಡ್ ಒನ್ ಬಂದುಬಿಟ್ಟು ಬೇಗನೆ ಗಿವ್ ಅಪ್ ಮಾಡಿಬಿಡೋದು. 1-2 ತಿಂಗಳು 3 ತಿಂಗಳು ನೋಡ್ತಾರೆ, ಸಬ್ಸ್ಕ್ರೈಬರ್ಸ್ ಆಗೋದಿಲ್ಲ, ಸೊ ನನಗೆ ಇದರಲ್ಲಿ ಸಕ್ಸಸ್ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಗಿವ್ ಅಪ್ ಮಾಡಿಬಿಡ್ತಾರೆ. ಅರ್ಲಿ ಗಿವ್ ಅಪ್ ಮಾಡೋದಕ್ಕೆ ಹೋಗಬೇಡಿ, ಪೇಷನ್ಸ್ ಇರಬೇಕು. ಫಸ್ಟ್ ಆಫ್ ಆಲು ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಕಂಪ್ಲೀಟ್ ಪೇಷನ್ಸ್ ನಿಮ್ದಿರಬೇಕು. ಆಗಷ್ಟೇ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ, ಓಕೆನಾ. ಬೇಗ ಸಕ್ಸಸ್ ಸಿಗೋದಿಲ್ಲ ಇದರಲ್ಲಿ, ಲಕ್ಕಿದ್ದವರಿಗೆ ಸಿಗುತ್ತೆ, ಇಲ್ಲ ಅಂತಂದರೆ ಕಷ್ಟಪಡಲೇಬೇಕು. ಸೊ ಅರ್ಲಿ ಗಿವ್ ಅಪ್ ಮಾಡೋದಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ವೀಡಿಯೋಸ್ ಮಾಡ್ತಿರ್ತೀರಲ್ಲ, ಹಾಗೆ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ತಾ ಹೋದರೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಅದನ್ನು ಮಾಡ್ಕೊಳ್ಳಿ. ಇಷ್ಟು ಮಿಸ್ಟೇಕ್ಸ್ನ ನೀವು ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಷ್ಟೆಲ್ಲ ಆದಮೇಲೆ ಇನ್ನೇನು ಅಂತಂದರೆ ಮೇಯ್ನು ಯೂಟ್ಯೂಬಲ್ಲಿ ಬರೋವಂಥ ಇನ್ಕಮ್ ಎಲ್ಲೆಲ್ಲಿಂದ ಬರುತ್ತೆ ಅಂತ ಅಂದರೆ ಗೂಗಲ್ ಅಡ್ಸೆನ್ಸ್ ಅಂದರೆ ಆ್ಯಡ್ಸ್ ಏನು ಬರುತ್ತೆ ಅಲ್ಲಿಂದ ಬರುತ್ತೆ, ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಬರುತ್ತೆ, ಮತ್ತು ಸ್ಪಾನ್ಸರ್ಶಿಪ್ಪಿಂದ ಬರುತ್ತೆ. ಹಾಗೆಯೇ
ನೀವೇನಾದರೂ ಕೋರ್ಸ್ ಅಥವಾ ಸರ್ವೀಸಸ್ನ ಕೊಡ್ತಾ ಇದ್ದೀರಾ ಅಂತಂದರೆ ಅಲ್ಲಿಂದನೂ ಕೂಡ ನೀವು ದುಡ್ಡನ್ನ ಮಾಡ್ಬೋದು. ಇದಿಷ್ಟೂ ಕೂಡ ಇವತ್ತಿನ ಮಾಹಿತಿ. 2026 ಅಲ್ಲಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಾನೇನೋ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಈಗಾಗಲೇ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ಕಾಂಪಿಟೇಷನ್ ಇದೆ, ಈ ಥರ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನೀವು ಸ್ಟಾರ್ಟ್ ಮಾಡೋದು ಫುಲ್ 100% ಇಟ್ಬಿಟ್ಟು ಸ್ಟಾರ್ಟ್ ಮಾಡಿಬಿಡಿ. ನೆಕ್ಸ್ಟು ಏನಂತಂದರೆ ನಾನು ಹೇಳೋದು, ಸ್ಮಾರ್ಟ್ ಕ್ರಿಯೇಟರ್ಸ್ ಏನಿರ್ತಾರೆ ಅಂತಂದರೆ ಸ್ಮಾರ್ಟಾಗಿ ವರ್ಕ್ ಮಾಡೋ ಅಂಥವ್ರು, ಅವರಿಗೆ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಸೊ ನೀವು ಚಿಂತೆ ಮಾಡ್ದಿರ ಫಸ್ಟಿಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಕೆಲಸನ ಮಾಡಿ, ಖಂಡಿತ ಯಶಸ್ಸು ಸಿಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನೇ ಪ್ರಾಬ್ಲಮ್ ಬಂದ್ರೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ, ಆದಷ್ಟು ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ, ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.